ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಅಧ್ಯಾಯ ನಂಬರ್ 5 ಮೊಘಲ್ ಸಾಮ್ರಾಜ್ಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು ಕ್ರಿಸ್ತಶಕ 1526ರಿಂದ 1707ರವರೆಗಿರುತ್ತೆ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ವೈಭವೋಪೇತ ಸಾಮ್ರಾಜ್ಯಗಳಲ್ಲಿ ಮೊಘಲ್ ಸಾಮ್ರಾಜ್ಯವು ಒಂದು. ಇವರು ದೆಹಲಿ ಸುಲ್ತಾನರ ಆಡಳಿತವನ್ನು ಅಂತ್ಯಗೊಳಿಸಿ ರಾಜಕೀಯವಾಗಿ ಇಡೀ ಭಾರತವನ್ನು ಒಂದೇ ಛತ್ರಿಯಡಿ ತರಲು ಪ್ರಯತ್ನಿಸಿದರು. ಸೊ ಪ್ರಮುಖ ಮೊಘಲ್ ದೊರೆಗಳು ಯಾರ್ಯಾರಪ್ಪ? ಒಂದನೇದು ಬಾಬರ್, 1526ರಿಂದ 1530, ಇವರು ಸಂಸ್ಥಾಪಕ. ಫರ್ಗನಾದ ಉಜ್ಬೇಕಿಸ್ತಾನ್ ರಾಜನಾಗಿದ್ದ ಜಹೀರುದ್ದೀನ್ ಮುಹಮ್ಮದ್ ಬಾಬರ್ 1526ರ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಇವನು ಭಾರತದಲ್ಲಿ ಪ್ರಥಮ ಬಾರಿಗೆ ಯುದ್ಧಗಳಲ್ಲಿ ಪಿರಂಗಿ ಅಂದರೆ ಆರ್ಟಿಲರಿಯನ್ನು ಬಳಸ್ತಾರೆ. ಕಾನ್ವಾಯ್ ಯುದ್ಧ 1527ರಲ್ಲಿ ಮೇವಾರದ ರಾಣಾ ಸಂಗನನ್ನು ಸೋಲಿಸ್ತಾರೆ. ಸ್ವತಃ ಕವಿಯಾಗಿದ್ದ ಬಾಬರ್ ತನ್ನ ಆತ್ಮಚರಿತ್ರೆ ತುಜುಕ್ ಇ ಬಾಬರಿ, ಬಾಬರ್ ನಾಮವನ್ನು ತುರ್ಕಿ ಭಾಷೆಯಲ್ಲಿ ಬರೆದನು. ಎರಡನೇದು ಹುಮಾಯೂನ್ ಅಂತ. 1530ರಿಂದ 1540 ಹಾಗೂ 1555ರಿಂದ 1556. ಬಾಬರ್ನ ಮಗ ಹುಮಾಯೂನ್ ಎಂದರೆ ಅದೃಷ್ಟವಂತ ಎಂದರ್ಥ. ಆದರೆ ಇವನ ಜೀವನ ಸತತ ಸಂಘರ್ಷದಿಂದ ಕೂಡಿತ್ತು. ಅಫ್ಘಾನ್ ಸರ್ದಾರ ಶೇರ್ ಶಾ ಸೂರಿಂದ ಚೌಸಾ 1539 ಮತ್ತು ಕನೌಜ್ 1540 ಯುದ್ಧಗಳಲ್ಲಿ ಸೋತು 15 ವರ್ಷಗಳ ಕಾಲ ಗಡೀಪಾರಾಗ್ತಾರೆ. ಪರ್ಷಿಯಾದ ರಾಜನ ನೆರವಿನಿಂದ 1555ರಲ್ಲಿ ಮತ್ತೆ ದೆಹಲಿಯನ್ನು ಗೆದ್ದುಕೊಂಡರೂ ಗ್ರಂಥಾಲಯದ ಮೆಟ್ಟಿಲುಗಳಿಂದ ಬಿದ್ದು ಮರಣ ಹೊಂದ್ತಾರೆ. ಓಕೆ. ಮಧ್ಯಂತರ ಸೂರ್ ಮನೆತನ ಮತ್ತು ಶೇರ್ ಶಾ ಸೂರಿ 1540ರಿಂದ 1545. ಕೇವಲ 5 ವರ್ಷ ಆಳಿದರೂ ಶೇರ್ ಶಾ ಸೂರಿ ತನ್ನ ಆಡಳಿತಾತ್ಮಕ ಸುಧಾರಣೆಗಳಿಂದ ಇತಿಹಾಸದಲ್ಲಿ ಅಜರಾಮರನಾಗಿದ್ದಾನೆ. 5 ವರ್ಷ ಅಷ್ಟೇ. ಕಂದಾಯ ಸುಧಾರಣೆ, ಭೂಮಿಯನ್ನು ಅಳೆದು ಪಟ್ಟ ಮತ್ತು ಕಬೂಲಿಯತ್ ಪದ್ಧತಿ ತಂದನು. ಇದು ಮುಂದೆ ಅಕ್ಬರನಿಗೆ ಮಾದರಿಯಾಯಿತು. ಸಾರಿಗೆ, ಕೋಲ್ಕತ್ತಾದಿಂದ ಪೇಶಾದವರೆಗೆ ಸುಪ್ರಸಿದ್ಧ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂದರೆ GT ರೋಡನ್ನು ನಿರ್ಮಿಸ್ತಾರೆ. ನಾಣ್ಯ ಪದ್ಧತಿ, ಇವನು ಚಲಾವಣೆಗೆ ತಂದ ಬೆಳ್ಳಿಯ ನಾಣ್ಯವನ್ನು ರೂಪಿಯಾ ಎನ್ನಲಾಗುತ್ತಿತ್ತು. ಇಂದಿನ ಭಾರತೀಯ ರೂಪಾಯಿಯ ಮೂಲ ರೂಪ. ಅದನ್ನು ಇವರೇ ತಂದಿದ್ದು. ನೆಕ್ಸ್ಟ್ ನೋಡೋಣ. ಮೂರನೇದು ಅಕ್ಬರ್ ಗ್ರೇಟ್ ಅಂತ. 1556ರಿಂದ 1605, ಇದು ಸುವರ್ಣಯುಗ. ಬಾಬರನ ಮೊಮ್ಮಗನಾದ ಅಕ್ಬರ್ ಮೊಘಲರಲ್ಲೇ ಅತ್ಯಂತ ಶ್ರೇಷ್ಠ ದೊರೆ ಆಗಿದ್ದಂತೆ. ಎರಡನೇ ಪಾಣಿಪತ್ ಯುದ್ಧ 1556, ಅಕ್ಬರನ ಪೋಷಕ ಬೈರಮ್ ಖಾನ್ ಹೆಮು ಎಂಬ ಹಿಂದೂ ದಂಡನಾಯಕನನ್ನು ಸೋಲಿಸ್ತಾರೆ. ಸಾಮ್ರಾಜ್ಯ ವಿಸ್ತರಣೆ, ಮಾಳ್ವಾ, ಗುಜರಾತ್, ಬಂಗಾಳ ಮತ್ತು ದಖನ್ ಪ್ರಾಂತ್ಯಗಳನ್ನು ಗೆದ್ದನು. 1576ರ ಹಲ್ದಿಘಾಟ್ ಯುದ್ಧದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಹನನ್ನು ಸೋಲಿಸ್ತಾರೆ. ಧಾರ್ಮಿಕ ಸಹಿಷ್ಣುತೆ, ಹಿಂದೂಗಳ ಮೇಲಿದ್ದ ಜಜಿಯಾ ತೆರಿಗೆ ಮತ್ತು ತೀರ್ಥಯಾತ್ರಾ ತೆರಿಗೆಯನ್ನು ರದ್ದುಗೊಳಿಸ್ತಾರೆ. ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ ಅಂದರೆ ಪ್ರಾರ್ಥನಾ ಮಂದಿರ ನಿರ್ಮಿಸಿ ಎಲ್ಲ ಧರ್ಮಗಳ ಚರ್ಚೆಗೆ ಅವಕಾಶ ನೀಡ್ತಾನೆ. 1582ರಲ್ಲಿ ಎಲ್ಲ ಧರ್ಮಗಳ ಸಾರವನ್ನು ಒಳಗೊಂಡ ದಿನ್ ಇ ಇಲಾಹಿ ಎಂಬ ನೂತನ ಸಹಿಷ್ಣುತ ಮಾರ್ಗವನ್ನು ಜಾರಿಗೆ ತಂದನು. ನವರತ್ನಗಳು, ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್ ಸಂಗೀತಗಾರ, ಬೀರ್ಬಲ್, ಅಬುಲ್ ಫಜಲ್ ಅಕ್ಬರ್ ನಾಮ ಬರೆದವನು, ರಾಜ ತೋದರ್ಮಲ್ ಮುಂತಾದ 9 ರತ್ನಗಳಿದ್ದರು. ನೆಕ್ಸ್ಟ್ ನೋಡೋಣ. ಜಹಾಂಗೀರ್ 1605ರಿಂದ 1627, ಅಕ್ಬರನ ಮಗ ಸಲೀಂ. ಇವನ ಆಡಳಿತದಲ್ಲಿ ಚಿತ್ರಕಲೆ ಉತ್ತುಂಗಕ್ಕೇರಿತು. ಇವನ ಹೆಂಡತಿ ನೂರ್ ಜಹಾನ್ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ. ಇಂಗ್ಲೆಂಡ್ನ ಈಸ್ಟ್ ಇಂಡಿಯಾ ಕಂಪನಿಯು ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ಪಡೆದನು. ನೆಕ್ಸ್ಟ್ ನೋಡೋಣ. ಶಹಜಹಾನ್ 1628ರಿಂದ 1658, ಇವನ ಕಾಲವನ್ನು ಮೊಘಲ್ ವಾಸ್ತುಶಿಲ್ಪದ ಸ್ವರ್ಣಯುಗ ಎನ್ನಲಾಗುತ್ತದೆ. ಪ್ರಮುಖ ನಿರ್ಮಾಣಗಳು ಯಾವುವು? ಪತ್ನಿ ಮುಮ್ತಾಜ್ ನೆನಪಿನಲ್ಲಿ ಆಗ್ರಾದಲ್ಲಿ ವಿಶ್ವಪ್ರಸಿದ್ಧ ತಾಜ್ ಮಹಲ್, ದೆಹಲಿಯಲ್ಲಿ ಕೆಂಪು ಕೋಟೆ ಅಂದರೆ ರೆಡ್ ಫೋರ್ಟ್ ಮತ್ತು ಜಮಾ ಮಸೀದಿ,
ಸುಪ್ರಸಿದ್ಧ ಮಯೂರ ಸಿಂಹಾಸನ ಪಿಕಾಕ್ ಥ್ರೋನ್ ಮತ್ತು ಕೊಹಿನೂರ್ ವಜ್ರ ಇವನ ಬಳಿ ಇತ್ತಂತೆ. ಸೊ ನೆಕ್ಸ್ಟ್ ನೋಡೋಣ ಔರಂಗಜೇಬ್ 1658 1707. ಆಲಂಗೀರ್ ಎಂಬ ಬಿರುದು ಹೊಂದಿದ್ದ ಇವನು ಕಟ್ಟುನಿಟ್ಟಿನ ಆಡಳಿತಗಾರ, ಜಿಂದಾಫೀರ್ ಅಥವಾ ಜೀವಂತ ಸಂತ. ಇವನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯವು ದಕ್ಷಿಣದವರೆಗೂ ಭೌಗೋಳಿಕವಾಗಿ ಗರಿಷ್ಠ ಮಟ್ಟಕ್ಕೆ ವಿಸ್ತರಿಸಿತು. ಆದರೆ ಇವನ ಧಾರ್ಮಿಕ ಅಸಹಿಷ್ಣುತೆ, ಜಜಿಯಾ ತೆರಿಗೆಯನ್ನು ಮರು ವಿಧಿಸಿದ್ದು, ದೇವಾಲಯಗಳ ಧ್ವಂಸ ಮತ್ತು ಮರಾಠರ ವಿರುದ್ಧ ದೀರ್ಘಕಾಲದ ದಖನ್ ಯುದ್ಧಗಳು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾದವು. 1707ರಲ್ಲಿ ಇವನ ಮರಣ ನಂತರ ಮೊಘಲರು ಕ್ಷೀಣಿಸಿದರು. ಸೊ ಮೊಘಲರ ಆಡಳಿತ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು? ಸೊ ಮನ್ಸಬ್ದಾರಿ ವ್ಯವಸ್ಥೆ ಅಂದರೆ ಅಕ್ಬರ್ ಜಾರಿಗೆ ತಂದ ಸೇನಾ ಮತ್ತು ನಾಗರಿಕ ಆಡಳಿತ ವ್ಯವಸ್ಥೆ. ಮನ್ಸಬ್ ಎಂದರೆ ಹುದ್ದೆ ಅಥವಾ ಶ್ರೇಣಿ. ಪ್ರತಿಯೊಬ್ಬ ಅಧಿಕಾರಿಗೂ ಜಾತ್, ವೈಯಕ್ತಿಕ ದರ್ಜೆ ಮತ್ತು ಸವಾರ್, ಅಧಿಕಾರಿ ಇಟ್ಟುಕೊಳ್ಳಬೇಕಾದ ಕುದುರೆ ಸವಾರರ ಸಂಖ್ಯೆ ಎಂಬ ಶ್ರೇಣಿಯನ್ನು ನೀಡಲಾಗ್ತಿತ್ತಂತೆ. ಸೊ ಕಂದಾಯ ವ್ಯವಸ್ಥೆ ಯಾವ ರೀತಿ ಇತ್ತು? ದಕ್ಷಾಲ ಸಿಸ್ಟಮ್ ಅಂತ. ಅಕ್ಬರನ ಕಂದಾಯ ಮಂತ್ರಿ ರಾಜ ತೋದರ್ಮಲ್ ಇದನ್ನು ರೂಪಿಸಿದನು. ಕಳೆದ 10 ವರ್ಷಗಳ ಸರಾಸರಿ ಇಳುವರಿಯನ್ನು ಆಧರಿಸಿ ಭೂಮಿಯನ್ನು ವರ್ಗೀಕರಿಸಿ ಬೆಳೆಯ 1/3 ತೆರಿಗೆಯಾಗಿ ನಗದ ರೂಪದಲ್ಲಿ ವಸೂಲಿ ಮಾಡಲಾಗುತ್ತಿತ್ತು. ಸೊ ಸ್ನೇಹಿತರೆ, ಇಷ್ಟು ನೋಡೋಲ್ಲ ನೀವು ಬ್ರೀಫಾಗಿ. ಸೊ ಈ ಒಂದು ಮೊಘಲ್ ಸಾಮ್ರಾಜ್ಯದ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕು, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಒಂದು ವೀಡಿಯೋಸ್ನ, ಈ ಒಂದು ಪ್ಲೇ ಲಿಸ್ಟ್ನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.